ಕೀರ್ತಿ ENT ಕ್ಲಿನಿಕ್ಗೆ ವಿಸಿಟ್ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಗೆ ಕನ್ನಡ ಅಂದರೆ ಬರೀ ಅಲ್ಪ ಪ್ರಾಣ ಮಹಾಪ್ರಾಣ ಅಲ್ಲ, ಪಂಚಪ್ರಾಣ. ನಿಮ್ಮ ಮಕ್ಕಳು ಟೋಟಲ್? ಒಬ್ಬನೇ ಮಗ ಸರ್, ಒಬ್ಬಳೆ ಹೆಂಡತಿ, ಒಬ್ಬನೇ ಮಗ. ಇವಳು ನನ್ನ ಒಬ್ಬಳೆ ಹೆಂಡತಿ ಸೌಜನ್ಯ. ನಾವು ಟಿವಿಯಲ್ಲಿದ್ದಾಗ ಪರಿಚಯ. ಇವಳು ಉದಯ ಟಿವಿಯಲ್ಲಿ ಇದ್ಲ ಅವಾಗ. ಮನೆ ಹೆಂಡತಿ ಹೆಸರು ಹಾಕೊಂಡವ್ರೆ ಎಲ್ಲ ಕಡೆ ಒಳ್ಳೇದಂತೆ. ನಾನು ಯಾಮಾರ್ಬಿಟ್ಟೆ ಸರ್. ಪೊಲೀಸು ಮಗಳು ಅಂದ್ರೆ ಜೋರಾಗಿ ದುಡ್ಡು ಗಿಡ್ ಮಾಡಿರ್ತಾರೆ, ಫುಲ್ ಸೆಟ್ಲ್ ಆಗೋದು, ಆರಾಮಾಗಿ ಏನ್ಕೊಂಡು ಮಾಡಿದ್ರೆ. ಲವ್ ಮಾಡ್ಬೇಕಾಗಿದ್ದು ಮಜಾ ಮದುವೆ ಆದ್ಮೇಲೆ ಇರಲ್ಲ. ಅದಿಂದ ಮದುವೆ ಆಗಿಲ್ವಲ್ಲ, ಅವಾಗ ಲವ್ ಮಾಡಿದಾಗ ರಾತ್ರಿ 12 ಗಂಟೆ 1 ಗಂಟೆದೆಲ್ಲ ಮಾತಾಡ್ತಿರ್ತೀರಾ. ಮದುವೆ ಆಗ್ಬಿಟ್ರೆ 10 ಗಂಟೆಗೆ ಫೋನ್ ಮಾಡಿದ್ರೆ ಊಟ ಆಯ್ತಾ, ಮಲ್ಕೊ, ನಾನು ಬರೋದು ಲೇಟ್ ಆಗುತ್ತೆ ಅಂತೀರಾ ಅಷ್ಟೇ. ಇದು ಮೇಡಮ್ ಬೆಡ್ರೂಮು. ನೀವು ರಚಿತಾರಾಮ್ ಅವರು ಮತ್ತೆ ವೈಷ್ಣವಿ ಗೌಡ ಎಲ್ಲ ಒಂದೇ ಅಂಗಡಿಯಲ್ಲಿ ಹಾಕ್ಸ್ಕೊಂಡಿದ್ದ ಡಿಂಪಲ್. ನಿಮ್ಗೆ ಯಾಕೆ ಬೇಕದು? ಸ್ನೇಹಿತರೆ ನಮಸ್ಕಾರ. ಬನ್ನಿ, ನಾನು ಆ್ಯಕ್ಚುಲಿ ಈ JP ನಗರ ಏರಿಯಾದಲ್ಲಿ ಒಂದು ಒಳ್ಳೆ ENT ಕ್ಲಿನಿಕ್ ನಾನು ಹುಡುಕ್ತಾ ಇದ್ದೀನಿ. ಹೌದು, ನನಗೂ ಸ್ವಲ್ಪ ಯಾಕೋ ಕಿವಿ ನೆಟ್ಟಕ್ಕೆ ಕೇಳಲ್ಲ ಇತ್ತೀಚೆಗೆ. ಅದಕ್ಕೆ ಒಂದು ENT ಕ್ಲಿನಿಕ್ ಹುಡುಕಿ ತೋರಿಸ್ಕೊಂಬಿಡೋಣ ಅಂತೇಳಿ. ಬಟ್ ನಾನು ಹುಡುಕ್ತಾರೆ ENT ಕ್ಲಿನಿಕ್. ನಮ್ಮ ಸ್ನೇಹಿತರೊಬ್ಬರು ಹೇಳಿದ್ರು, ನೀವು ಅಂತಿಂಥ ENT ಕ್ಲಿನಿಕ್ ಹೋಗ್ಬಿಡಿ, ಕೀರ್ತಿ ENT ಕ್ಲಿನಿಕ್ಗೆ ಹೋಗಿ ಅಂತ. ಎಸ್, ನಾನೀಗ ಕೀರ್ತಿ ENT ಕ್ಲಿನಿಕ್ ಅವ್ರನ್ನ ಭೇಟಿ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಕೀರ್ತಿ ಅವ್ರನ್ನ ಇತ್ತೀಚೆಗೆ ಯೂಟ್ಯೂಬ್ ಸಂದರ್ಶನಗಳ ಮೂಲಕ ಬಹಳ ಪ್ರಖ್ಯಾತರವರು ಕೀರ್ತಿ ENT ಕ್ಲಿನಿಕ್ಕು. ಅಷ್ಟು ಮಾತ್ರ ಅಲ್ಲ, ಅವರು ಅನೇಕ ವಾಹಿನಿಗಳಲ್ಲಿ, ಕನ್ನಡದ ಖಾಸಗಿ ವಾಹಿನಿಗಳಲ್ಲಿ ಅವರು ಕೆಲಸ ಮಾಡಿರೋಂಥವ್ರು. ಅವ್ರ ಅನುಭವ ಕೇಳೋಣ, ಅವ್ರ ಮನ ನೋಡೋಣ. ಸ್ವಾಗತ ನಿಮಗೆ ಕಲಾ ಮಾಧ್ಯಮಕ್ಕೆ ENT ಕ್ಲಿನಿಕ್, ಕೀರ್ತಿ ENT ಕ್ಲಿನಿಕ್ಗೆ ಬನ್ನಿ. ನಿಮ್ಮ ಹೆಂಡತಿಗೆ ಯಾವತ್ತಾದರೂ ಅಡುಗೆ ಮಾಡಿಕೊಟ್ಟಿದ್ದೀರಾ? ಇಲ್ಲ ಸರ್, ಅವಕಾಶ ಸಿಕ್ಕಿಲ್ಲ. ಒಳ್ಳೆದಾಗಲಿ. ಕಲಾ ಮಾಧ್ಯಮದವರಿಗೆ ನಮ್ಮ ಸ್ವಾಗತ. ಥ್ಯಾಂಕ್ ಯು ಸರ್. ಅಲ್ಲಿ ಇರಲ್ಲ ಒಂದು ಅಮ್ಮ, ಚೆನ್ನಾಗಿದ್ದೀರಮ್ಮ? ಥ್ಯಾಂಕ್ ಯು. ಏನು ನಿಮ್ಮ ಹೆಸರು? ಕುಮಾರ್. ಥ್ಯಾಂಕ್ ಯು ಕುಮಾರ್ ಅವರು ಕಲಾ ಮಾಧ್ಯಮ ನೋಡ್ತಾರಂತೆ, ಅವ್ರಿಗೆ ಧನ್ಯವಾದ. ಅವರು ಶ್ರೀನಿವಾಸ ಪ್ರಾವಿಷನ್ ಸ್ಟೋರ್ ಅಂತ ಒಂದು ಅಂಗಡಿ ಇಟ್ಟಿದ್ದಾರೆ JP ನಗರದಲ್ಲಿ. ಬನ್ನಿ ಹೋಗೋಣ. ಸರ್, ಇಲ್ಲಿ ಕೀರ್ತಿ ಅಂತ ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ ಸರ್. ಅದೇ ಕೀರ್ತಿ ಅಂತ ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ, ಅವ್ರದ್ದು ಇಂಟರ್ವ್ಯೂ ಇದೆ, ಹಾಗಾಗಿ. ಹೌದು ಸರ್, ಥ್ಯಾಂಕ್ ಯು. ಥ್ಯಾಂಕ್ಸ್ ಲಾಟ್. ಏನು ತಮ್ಮ ಹೆಸರು? ಸಂತೋಷ್. ಟ್ವಿನ್ಸ್ ನೋಡಿ, ಅಯ್ಯೋ, ನಾನು ನೋಡಿ ಶಾಕ್ ಆಗಿಬಿಟ್ಟೆ. ಅವಳಿ ಜವಳಿ ಜೆರಾಕ್ಸು. ಅಲ್ಲಿ ನೋಡಿದ್ರು ಅವ್ರು, ಇಲ್ಲಿ ನೋಡಿದ್ರು ಅವರೇ, ಕಾಸ್ಟ್ಯೂಮು ಸೇಮು. ಯಪ್ಪ, ಅಲ್ಲಿ ನೋಡಿ ಹೆಂಗೆ ಜೆರಾಕ್ಸು. ಟ್ವಿನ್ಸ್ ನೋಡಿ, ಟ್ವಿನ್ಸು. ಕೀರ್ತಿ ENT ಕ್ಲಿನಿಕ್ ಅದ್ರ ಪಕ್ಕದ. ಓಕೆ, ಅವರು ಈ ಏರಿಯಾದಲ್ಲೆಲ್ಲ ತುಂಬ ವರ್ಲ್ಡ್ ಫೇಮಸ್ ಆಗಿದ್ದಾರೆ. ಹೌದಮ್ಮ, ಚೆನ್ನಾಗಿದ್ದೀರಮ್ಮ? ಥ್ಯಾಂಕ್ ಯು. ಮಗಳ? ಹಾಯ್, ಹೇಗಿದೆಯಾ? ಏನು ನಿನ್ನ ಹೆಸರು? ಧೃತಿ. ಒಬ್ಬಳೇ ಮಗಳ ಮೇಡಮ್? ಅಲ್ಲೇ ಒಂದು ಇಂಟರ್ವ್ಯೂ ಇದೆ, ಕೀರ್ತಿ ENT ಕ್ಲಿನಿಕ್. ಹಾಂ, ಥ್ಯಾಂಕ್ಸ್. ಹಾಂ, ಬನ್ನಿ, ಒಂದು ಅಪಾರ್ಟ್ಮೆಂಟ್ ಬಂತಿಗಿಲ್ಲಿ. ಬಹುಶಃ ಇದೇ ಇರಬೇಕು, ಅನಂತ ಸಾಯಿ ಸರ್. ಕೀರ್ತಿ ENT ಕ್ಲಿನಿಕ್, ಕೀರ್ತಿ ENT ಕ್ಲಿನಿಕ್ ಇಲ್ಲಿದ್ದಾರಾ ಸರ್? ಅದೇ ಇದು ಅನಂತ ಸಾಯಿನಾ ಸರ್ ಅದು, ಅಥವಾ ಅದ್ರ ಪಕ್ಕದ ಫಸ್ಟ್ ಫ್ಲೋರ್, ಫಸ್ಟ್ ಮನೆ? ಹಾಂ, ಬನ್ನಿ ಸರ್. ಸರ್ ನಮಸ್ಕಾರ ಸರ್, ಬರ್ಬೋದಾ ಸರ್? ಓ, ಏನು ಸರ್ ಇದು? ಮಿನಿಮಮ್ ಮ್ಯಾಕ್ಸಿಮಮ್ ಅಲ್ಲ, ಮಿನಿಮಮ್ ಮ್ಯಾಕ್ಸಿಮಮ್. ಓಕೆ, ನಮಸ್ತೆ, ಹೇಗಿದ್ದೀರಾ? ಸೊ ಕೀರ್ತಿ ENT ಕ್ಲಿನಿಕ್. ನಾವು ಅದೇ ಕಿವಿ ಸ್ವಲ್ಪ ಪ್ರಾಬ್ಲಮ್ ಇದೆ, ENT ಕ್ಲಿನಿಕ್ ಇಲ್ಲಿ ತೋರಿಸ್ಬಿಡ್ತಾರೆ. ಬನ್ನಿ. ಎಸ್, ಇವರೇ ನಾವು ಹುಡುಕ್ತಾರೆ, ಕೀರ್ತಿಯವರು. ಸೊ ENT ಸ್ಪೆಷಲಿಸ್ಟ್ ಡಾಕ್ಟ್ರವರು. ಏನು ENT ಕ್ಲಿನಿಕ್ ಅಂತ ನಾನು ಫಸ್ಟ್ ಕೇಳಬೇಕಾಗಿರೋದು, ಏನದು ENT ಕ್ಲಿನಿಕ್ಕು? ENT ಕ್ಲಿನಿಕ್ ಅಂದರೆ ಅದು ಶಾರ್ಟ್ ಫಾರ್ಮ್ ಆಫ್ ಎಂಟರ್ಟೈನ್ಮೆಂಟ್ ಅಂತ. ಎಂಟರ್ಟೈನ್ಮೆಂಟ್ ಶುರು ಆಗೋದೇ ENT ERE ಆ ಥರ ಬರ್ತಲ್ಲ ಸ್ಪೆಲ್ಲಿಂಗು. ಓಕೆ, ಸೊ ಆ ಥರ ಶಾರ್ಟ್ ಫಾರ್ಮ್ ಆಫ್ ಎಂಟರ್ಟೈನ್ಮೆಂಟ್ ಅಂತ ಇಟ್ಟಿದ್ದು. ಹೌದಾ? ನಾನು ಏನೇನೋ ಅನ್ಕೊಂಡ್ಬಿಟ್ಟಿದ್ದೆ, ಇವ್ರು ಡಾಕ್ಟರ್ ಬಗ್ಗೆ ENT ಡಾಕ್ಟ್ರು, ಆಮೇಲೆ ಇಂಟರ್ವ್ಯೂಸ್ ಎಲ್ಲ ಶುರು ಮಾಡಿದ್ರು ಅಂತ. ಓ, ಎಂಟರ್ಟೈನ್ಮೆಂಟ್ ಕ್ಲಿನಿಕ್ ಇದು. ಹೌದು. ಸೊ ಮನೋರಂಜನೆ ಚಿಕಿತ್ಸೆ ಕೊಡುವಂಥ ಕೇಂದ್ರ ಎಕ್ಸಾಕ್ಟ್ಲಿ, ಕೀರ್ತಿ ENT ಕ್ಲಿನಿಕ್ಕು. ಕೀರ್ತಿ ನಿಮ್ಮ ಚೆನ್ನಾಗಿಲ್ಲ, ನಡೀತಾ ಇದೆ. ಥ್ಯಾಂಕ್ ಯು ಸೋ ಮಚ್. ನೀವು ಒಂದು ಸಮುದ್ರ, ನಾವು ಇವಾಗ ಒಂದು ಚೊಂಬು ಇಟ್ಕೊಂಡು ಬರ್ತಾ ಇದೀವಿ ಹಿಂದೆ. ಹಲವು ಚೊಂಬುಗಳು ಸೇರಿದ್ರೆ ಸಮುದ್ರ ಆಗೋದು. ಹೌದೌದು. ಸೊ ಸೂಪರ್, ಪ್ಲೀಸ್ ಕೂತ್ಕೊಳ್ಳಿ, ದಯವಿಟ್ಟು ಕೂತ್ಕೊಳ್ಳಿ. ಬನ್ನಿ, ಕೂತ್ಕೊಳ್ಳಿ ಎಲ್ಲರೂ. ನಾವು ಯಾವ ರಾಜ್ಯದಲ್ಲಿದ್ದೀವಿ? ತಮಿಳ್ನಾಡು. ಕರ್ನಾಟಕದ ರಾಜಧಾನಿ ಯಾವುದು? ಮುಂಬೈ. ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ಚಾಲೆಂಜಿಂಗ್ ಸ್ಟಾರ್ ಯಾರು? ನಾನು. ಯಪ್ಪ, ಹಿಂಗೆ ಸಡನ್ ಆಗಿ ಡಕ್ ಅಂತ ಮಾಡ್ಬಿಡ್ತೀರಾ ಸರ್ ನೀವು? ನನಗೆ ಭಯ, ಹಿಂಗೆಲ್ಲ ಯಾವತ್ತೂ ನಾನು ಹಿಂಗೆಲ್ಲ ರೆಡಿಯಾಗಿ ಹೋಗೇ ಇಲ್ಲ ಬಿಡಿ, ಇಷ್ಟು ಫಾಸ್ಟ್ ಆಗಿ. ಅದು ನಿಮ್ದು ಕೆಪಾಸಿಟಿ ಅದು. ಅಲ್ಲ, ಬಹುಶಃ ನಿಮ್ಗೊಂದು ಟ್ರೈನಿಂಗ್ ಇರುತ್ತೆ, ಯಾವುದು ಟ್ರೈನಿಂಗ್ ಇಲ್ಲ ನಮ್ಗೆ. ಇಲ್ಲ, ನಮ್ಗೆ ಯಾವುದು ಟ್ರೈನಿಂಗ್, ನಮಗೂ ಏನು ಟ್ರೈನಿಂಗ್ ಇಲ್ಲ. ಬಟ್ ನನಗೆ ಇಷ್ಟು ಫಾಸ್ಟಾಗೆಲ್ಲ ರೆಡಿಯಾಗಿ ಹೋಗೋಕ್ಕೆ ನನಗೆ ಸಾಧ್ಯನೇ, ನಂಗೆ ಕಾನ್ಫಿಡೆನ್ಸೇ ಬರಲ್ಲ. ಹಂಗೆ ನಿಮ್ಮ ಕಾನ್ಫಿಡೆನ್ಸಿಗೆ ಸಿಕ್ಕಾಪಟ್ಟೆ ಖುಷಿ ಆಗತ್ತೆ ನನಗೆ. ಮಗ ವಿಭಿನ್ನ. ಹಾಯ್, ನಮಸ್ಕಾರ. ವಿಭಿನ್ನ. ಅವ್ನು ಹೇರ್ ಸ್ಟೈಲೇ ವಿಭಿನ್ನವಾಗಿದೆ. ಹೌದು. ಎಷ್ಟು ಜನ ನಿಮ್ಮ ಮಕ್ಕಳು ಟೋಟಲ್? ಒಬ್ಬನೇ ಮಗ ಸರ್, ಒಬ್ಬಳೆ ಹೆಂಡತಿ, ಒಬ್ಬನೇ ಮಗ. ಯಾಕೆ? ಅಲ್ಲಲ್ಲ, ಒಬ್ಬರೇ ಮಗ ಯಾಕೆ ಅಂದ್ರೆ ಒಬ್ಬರೇ ಹೆಂಡತಿ? ಇಲ್ಲ, ಟೈಮ್ ಇಲ್ಲ ಬೇರೆದಕ್ಕೆಲ್ಲ. ಓಕೆ, ಹೌದಾ?
ಹೆಂಡತಿಗೆ ಟೈಮ್ ಕೊಡೋಕ್ಕೆ ಆಗ್ತಿಲ್ಲ. ಇನ್ನೊಂದು ಹೆಂಡತಿನಲ್ಲಿ ಇಟ್ಕೊಳ್ಳೋಣ, ಇನ್ನೊಂದು ಮಗನಲ್ಲಿ ಇಟ್ಕೊಳ್ಳೋಣ. ಇವನೇನದು ಹಾಂ ಹೌದು, ಇವನೇ. ಎಷ್ಟು ತಿಂಗಳಿದ್ದಾಗ? ಇದು 4 ತಿಂಗಳಿದ್ದಾಗ. ಓಕೆ, ನಮಸ್ಕಾರ ಮೇಡಮ್, ಹೇಗಿದ್ದೀರಾ? ಇವಳು ನನ್ನ ಒಬ್ಬಳೆ ಹೆಂಡತಿ ಸೌಜನ್ಯ, ನಾನು ಕೀರ್ತಿ. ಇದು ನೀವು ನೋಡ್ತಾ ಇರೋದು ಕಲಾ ಮಾಧ್ಯಮ. ನಮ್ಮ ಚಾನಲ್ ಹೆಸರು ಕೀರ್ತಿ ENT ಕ್ಲಿನಿಕ್. ಮದುವೆ ಆಗಿ 10 ವರ್ಷ ಆಯಿತು, 11ನೇದು ರನ್ನಿಂಗು. 2014ರಲ್ಲಿ ಇಲ್ಲ, ತುಂಬ ಜನ ಹಂಗೆ ಅನ್ಕೊಂಡ್ಬಿಟ್ಟಿದ್ದಾರೆ. ಪರಿಚಯ ಇತ್ತು, ಅರೇಂಜ್ ಮ್ಯಾರೇಜ್. ನಾವು ಟಿವಿಯಲ್ಲಿದ್ದಾಗ ಪರಿಚಯ. ಇವಳು ಉದಯ ಟಿವಿಯಲ್ಲಿ ಇದ್ಲ ಅವಾಗ. ನಾನು ಉದಯ ಟಿವಿಯಲ್ಲಿ ಇರಲಿಲ್ಲ, ನಾನು ಬೇರೆ ಯಾವುದೋ ಕಾರ್ಯಕ್ರಮ ಆ್ಯಂಕರಿಂಗ್ ಮಾಡೋದಕ್ಕೆ ಹೋಗಿದ್ದೆ. ಆಗ ಪರಿಚಯ ಆಯಿತು, ಸುಮ್ಮನೆ ಪರಿಚಯ ಇತ್ತು ಅಷ್ಟೇ. ನಮ್ಮ ಅಕ್ಕ ಫ್ರೆಂಡ್, ಆ್ಯಕ್ಚುಲಿ ಕಾಮನ್ ಫ್ರೆಂಡು. ಅವ್ರ ಕಾಮನ್ ಫ್ರೆಂಡಿಂದ ಹಿಂಗೆ ನಮ್ಮನೇಲಿ ಹುಡುಕ್ತಾ ಇದ್ರು, ನಮ್ಮನೇಲಿ ಸೀರಿಯಸ್ ಆಗಿ. ಸೊ ಹಾಗಾಗಿ ಕೇಳಿ ನೋಡಿದ್ರು ಅಂತ ನನ್ನ ಅಕ್ಕ ಮಾತಾಡಿದ್ಲು. ಇವ್ರ ಮನೇಲಿ ಓಕೆ ಆಯಿತು, ಹಾಗೆ ನಡೀತು. ಸೊ ನೀವು ಉದಯ ಟಿವಿಲಿ ಏನು ಮಾಡ್ತೀವಿ? ಉದಯ ನ್ಯೂಸ್ ಆ್ಯಂಕರ್ ಆಗಿದ್ದೆ ನಾನು. 5.5 years ನ್ಯೂಸ್ ರೀಡರ್ ಆಗಿದ್ದೆ ಉದಯ ನ್ಯೂಸಲ್ಲಿ. ಆಮೇಲೆ ಸುವರ್ಣ ನ್ಯೂಸಲ್ಲಿದ್ದೆ. ಇವನು ಹುಟ್ಟದಾಗ ಬ್ರೇಕ್ ತೊಗೊಂಡು ಈಗ ಸದ್ಯಕ್ಕೆ ಬರೀ ವಾಯ್ಸ್ ಓವರ್ಸ್, ಯೋಗ ಟೀಚ್ ಮಾಡ್ಕೊಂಡು ಆರಾಮ ಹೇಳ್ತಾ ಇರ್ತೀನಿ. ಅವರು ಮನೇಲಿ ಮಾತಾಡೋದಕ್ಕೆ ಟೈಮ್ ಸಿಗೋದಿಲ್ಲ, ಈಗ ಯೋಗ ಹೇಳ್ಕೊಡೋದು ದೂರ ಮಾತು. ಶುಭವಾಗಲಿ. ಸೊ ಕೀರ್ತಿ ENT ಕ್ಲಿನಿಕ್ಗೆ ಇವ್ರೇನು ಡಾಕ್ಟ್ರು? ಇವರು ನಮಗೆ ಮಾನಸಿಕ ಡಾಕ್ಟ್ರು. ನಾವು ಯಾರನ್ನ ಇಂಟರ್ವ್ಯೂ ಮಾಡಬೇಕಾದ್ರೂ ನಮಗೆ ಮೆಂಟಲ್ ಸಪೋರ್ಟ್ ಇವರೇ. ಓ ಹೌದು. ನಾವು ಇವ್ರಿಗೆ ಹಿಂದಿನ ದಿನ ರಾತ್ರಿ ಫ್ಲಾಶ್ ಆಗಿ ಎಷ್ಟೊಂದು ಕ್ವೆಶನ್ಸ್ ಕೊಡ್ತಾರೆ ನಮಗೆ. ಮ್ಯಾಕ್ಸಿಮಮ್ ಮುಕ್ಕಾಲ್ ಭಾಗ ಇವ್ರದೇನೆ. ಏನಾದರೂ ನನಗೆ ರ್ಯಾಂಡಮ್ ಆಗಿ ಹಿಂಗೆ ಮಾಡ್ಬೋದು. ಶುರು ಮಾಡಿದಾಗ ಇನ್ವಾಲ್ವ್ ಆಗಿ ಇಬ್ಬರು ಮಾಡಿದ್ವಿ. ಆಮೇಲೆ ಅವ್ನ ಸ್ಕೂಲ್ ಸ್ಟಾರ್ಟ್ ಆಗೋಯ್ತು, ಅವನಿಗೆ UKG. ಸೊ ಹಾಗಾಗಿ ನಾನು ಜಾಸ್ತಿ ಟೈಮ್ ಆಮೇಲೆ ಇವ್ರದ್ದೇ ಥಾಟ್ಸ್ ಇದೆ, ಹೀಗೆ ಇರಬೇಕು. 10 ಜನ 10 ಹೇಳಿದ್ರು ಫೈನಲ್ ಕಾಲ್ ಕೀರ್ತಿನೇ ತಗೊಳ್ಳೋದು. ಸೊ ಹಾಗಾಗಿ ನಾನು ಸುಮ್ಮನೆ ಇನ್ಪುಟ್ಸ್ ಥರ ಕೊಡ್ತಿರ್ತೀನಿ, ಫೋರ್ಸ್ ಮಾಡೋಕೆ ಹೋಗಲ್ಲ, ಹಿಂಗೆ ಮಾಡು ಅಂತ. ಇಷ್ಟ ಆಗಿದ್ರೆ ತಗೋತಾರೆ. ಎಷ್ಟು ಪರ್ಸೆಂಟ್ ತಗೋತೀರಾ? ಇವಳನ್ನೇ 100% ತೊಗೊಂಡ್ಬಿಟ್ಟಿದ್ದೀನಿ, ಇವಳು ಥಾಟ್ಸ್ ತೊಗೊಳಲ್ಲ. ಅದೇ ಎಲ್ಲರಿಗೂ ಒಂದು ಸಣ್ಣ ಪುಟ್ಟ ಕ್ರಿಯೇಟಿವ್ ಡಿಫರೆನ್ಸ್ ಅಂತ ಇದ್ದೇ ಇರುತ್ತೆ. ಬಟ್ ಕೆಲವೊಂದು ಅಂದರೆ ಕೇಳ್ಕೊಂಡ್ರೆ 10 ಜನರ ಹತ್ರ ಕೇಳ್ಕೊಂಡ್ರೆ ಯಾವ್ದಾದ್ರು ಒಂದಾದ್ರು ಬೆಟರ್ ಇರುತ್ತೆ ಅಂತ. ಸೊ ಅಂದರೆ ನಾವು ಮಾಡ್ತಾ ಇರೋದೆಲ್ಲ ಗ್ರೇಟ್ ಅಂತಲ್ಲ, ಬೇರೆಯವರು ಯಾವುದೋ ಕೊಟ್ಟಿದ್ದು ನಮಗೆ ಓಕೆ ಆಗತ್ತಾ ಅನ್ನೋದು ಒಂದು ವಿಚಾರ ಇರುತ್ತೆ. ಇವಾಗ ನಿಮ್ಮ ಥಾಟ್ ಪ್ರಾಸೆಸ್ ಪ್ರಕಾರನೇ ಹೋಗಬೇಕು ಇಂಟರ್ವ್ಯೂಸ್ ಅಂತ ಇರುತ್ತಲ್ವ. ಸೊ ಹಾಗೆ ನಮಗೆ ಕ್ವೆಶನ್ಸು ನಾರ್ಮಲಾಗಿ ಹೋಗಬಾರ್ದು ಅನ್ನೋದು ನಮ್ಮದು. ಇವರೆಲ್ಲ ತುಂಬ ಡೀಸೆಂಟಾಗಿ ಬೆಳೆದು ಬಂದವರು. ಸೊ ಇವರು ಡೀಸೆಂಟ್ ಕ್ವೆಶನ್ಸೇ ಕೊಡ್ತಾರೆ, ನಂಗೆ ಡೀಸೆಂಟೆಲ್ಲ ಆಗಲ್ಲ ಅಂತ. ಹೌದು. ಇಲ್ಲ, ಕೆಲವೊಂದು ತುಂಬ ಕ್ರೇಜಿ ಕ್ವೆಶನ್ಸು ಕೊಡ್ತಾಳೆ. ಸೊ ಎಷ್ಟೊಂದು ಕೊಟ್ಟಿದ್ದಾಳೆ ಹಾಗೆ. ಒಂದು ಮೋರ್ ದೆನ್ 10ರಿಂದ 15 ಇಂಟರ್ವ್ಯೂ ಆಗಿದ್ರೆ ಅದರಲ್ಲಿ ಒಂದು 8ರಿಂದ 10 ಜನಕ್ಕೆ ಒಳ್ಳೊಳ್ಳೆ ಪ್ರಶ್ನೆಗಳು ಕೊಟ್ಟಿದ್ದಾಳೆ ಇವಳು. ಆರಾಮಾಗಿ ಕೊಟ್ಟಿದ್ದಾಳೆ. ಕೆಲವೊಂದು ಇವಳು ಬ್ಯುಸಿ ಇದ್ರೆ ಕೊಡಲ್ಲ ಅಷ್ಟೇ. ಸೊ ಅದು ಬಿಟ್ಟರೆ ಮತ್ತೆ ಕೆಲವೊಬ್ಬರು ಗೆಸ್ಟ್ಗಳು ಪ್ರೀಪೋನ್ ಮಾಡ್ಬಿಡ್ತಾರೆ ಸಡನ್ನಾಗಿ. ಅಂದರೆ ಈಗ 10ನೇ ತಾರೀಕು ಡೇಟ್ ಕೊಟ್ಟಿರ್ತಾರೆ, ಇಲ್ಲ ನಾನು 5ರಿಂದ 10 ಇರಲ್ಲ, ಇವತ್ತೇ ಮಾಡ್ಕೊಂಬಿಡಿ ಅಂತ ನಿನ್ನೆ ರಾತ್ರಿ ಫೋನ್ ಮಾಡಿ ಹೇಳ್ತಾರೆ. ಅವಾಗ ಒಂಥರ ನಮಗೆ ನಿಮ್ಮಷ್ಟು ಕಾನ್ಫಿಡೆನ್ಸ್ ಇಲ್ಲ ಟಾಕನ್ನ ಒಂದು ಇಂಟರ್ವ್ಯೂ ಮಾಡೋಕ್ಕೆ. ಹೌದು. ಸೊ ಆ ಥರ ಟೈಮಲ್ಲಿ ರಾತ್ರಿ ಎಲ್ಲ ತಲೆ ಕೆಡಿಸ್ಕೊಂಡು ಯೋಚನೆ ಮಾಡ್ತಾ ಇದ್ದಾಗ ಅಂಥ ಟೈಮಲ್ಲಿ ಇವಳಿಗೆ ಹೊಳೆಯುತ್ತೆ ಒಳ್ಳೊಳ್ಳೆ ಪ್ರಶ್ನೆಗಳು. ನಾನು ಮೀಡಿಯಾಲಿದ್ದಾಗ ಸೆಲೆಬ್ರಿಟಿ ಇಂಟರ್ವ್ಯೂಸ್ ಜಾಸ್ತಿ ಮೂವಿ ರಿಲೇಟೆಡ್ ಮಾಡ್ತಿದ್ನಲ್ಲ. ಸೊ ಹಾಗಾಗಿ ನಾನು ಉದಯ ಪ್ಲಸ್ ಸುವರ್ಣ ನ್ಯೂಸಲ್ಲಿ ನ್ಯೂಸ್ ಪ್ಲಸ್ ಈ ಥರದ್ದು ಮೂವಿ ಇಂಟರ್ವ್ಯೂ ಇದ್ದರೆ ಹಾಗೆ ಇವ್ರನ್ನ ಕೇಳ್ತಾ ಇದ್ದೆ, ಏನಾದರೂ ಸಡನ್ನಾಗಿ ಈ ಥರದ್ದು ಕ್ವೆಶನ್ಸ್ ಕೇಳ್ಬೋದು ಸಿನಿಮಾ ಟೀಮ್ಗೆ ಅಂತ ಹೇಳೋರು. ಹಾಗೆ ಅದು ಇವ್ರು ನನಗೆ, ನಾನು ಇವ್ರಿಗೆ ಹೇಳ್ಕೊಡ್ತೀನಿ. ನಾನು ಆಗ ರೇಡಿಯೋಲಿದ್ದೆ, ಇವಳು ಸುವರ್ಣ ನ್ಯೂಸಲ್ಲಿದ್ಲು. ಹೌದು. ಸೊ ಹಾಗಾಗಿ ಇವಳು ಸಿನಿಮಾ ಇಂಟರ್ವ್ಯೂ ಮಾಡ್ಬೇಕಾದ್ರೆ ನನಗೆ ಕಾಲ್ ಮಾಡೋಳು, ಇವ್ರದ್ದು ಇಂಟರ್ವ್ಯೂ ಮಾಡ್ತಾ ಇದ್ದೀನಿ, ಕ್ವಶನ್ಸ್ ಕೊಡು ಅಂತ. ನಾನು ಫ್ರೀಯಾಗಿ ಸುವರ್ಣ ನ್ಯೂಸ್ಗೆಲ್ಲ ಫ್ರೀಯಾಗಿ ವರ್ಕ್ ಮಾಡಿದ್ದೀನಿ ಸರ್ ನಾನು. ನ್ಯೂಸ್ 3 to 3:45 ಇರೋದು. ಸಡನ್ ಆಗಿ 4 o'clock ಮೂವಿ ಟೀಮ್ ಬರ್ತಾರೆ ಅಂತ ಅಂದಾಗ ಆ 15 ನಿಮಿಷದಲ್ಲಿ ಏನು ಪ್ರಿಪೇರ್ ಆಗುತ್ತೆ ಜನರಲ್ ಆಗಿ ಒಂದಷ್ಟು ಗೊತ್ತಾಗ್ತಿತ್ತು. ಏನಾದರೂ ಒಂದು ಡಿಫ್ರೆಂಟ್ ಆಗಿ ಒಂದು ಸ್ಟ್ರೈಕಿಂಗ್ ಪಾಯಿಂಟ್ ಥರ ಬೇಕಲ್ಲ, ಇದು ಈ ಇಂಟರ್ವ್ಯೂ ನೋಡಿದ್ರೆ ಇದು ಚೆನ್ನಾಗಿತ್ತು ಅನ್ಸೋ ಥರ ಅದನ್ನ ಹೆಲ್ಪ್ ತಗೊಳ್ತಾ ಇದ್ರು. ಗಣೇಶ್ ಅವ್ರದ್ದು ಮೂವೀಸ್ ಇಂಟರ್ವ್ಯೂಗೆ ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ವಿ. ಅವಾಗ ಒಂದಷ್ಟು ರೇಟಿಂಗ್ಸ್ ಕೊಡೋ ಥರ. ಆಮೇಲೆ ಶಿವರಾಜ್ ಕುಮಾರ್ ಅವ್ರು ಇಂಟರ್ವ್ಯೂ ಮಾಡಿದಾಗ ಹಾಗೆ ಹೇಳೋರು, ಏನದು ಅವ್ರ ವೈಫ್ ಬಗ್ಗೆ ಕೇಳ್ತಾ ಇದ್ವಿ. ಮನೆಗೆ ಹೋದಾಗ ಯಾವಾಗಲಾದ್ರೂ ಬೈ ಚಾನ್ಸ್, ಈಗ ಸಿನಿಮಾ ಸೆಟ್ಟಲ್ಲೇ ಇದ್ರಿ, ಬೈ ಚಾನ್ಸ್ ಗೀತಾ ಅನ್ನೋದ್ರ ಬದಲು ಹೀರೋಯಿನ್ ಹೆಸರು ಏನಾದರೂ ಹೇಳಿದ್ರಾ, ಆ ಥರ ಎಲ್ಲ ಏನೋ ಕೇಳೋದಕ್ಕೆ. ಈ ಥರ ಏನಾದರೂ ಸ್ವಲ್ಪ ಔಟ್ ಆಫ್ ದ ಬಾಕ್ಸ್ ಥರ ಕ್ವೆಶನ್ಸ್ ಇವ್ರು ಜಾಸ್ತಿ ಕೊಡೋರು. ಹೆಂಗ್ ಹೊಳಿದಾನೆ ಅಲ್ಲ ಸರ್, ನಾವು ನಾರ್ಮಲ್ ರೋಡಲ್ಲಿ ಹೋಗ್ಬಾರ್ದು ಅನ್ಕೊಂಡೇ ಬದುಕ್ತಾ ಇರೋದ್ರಿಂದ. ಸೊ ಆ ಥರ ನೀವೇನು ನಾವಿಬ್ರು ಕೂತ್ಕೋತೀವಿ ದಿನ ನೋಡಿ ನಮಗೆ ಬೇಜಾರಾಗಿ ನೀವೇ ನೋಡ್ಕೊಂಡು.
ಆ ಯೋಗಿ ಗೌಡ ಅಂತ ಒಬ್ರು ಇದಾರೆ ಗೊತ್ತಾ ಭಟ್ರ ಕ್ಯಾಂಪಲ್ಲಿ? ಯಾವನವನು ಅವ್ರು ಇವಾಗ ಹೊಸದಾಗಿ ಸಿನಿಮಾ ಮಾಡ್ತಿದ್ದಾರೆ, ಕುಲದಲ್ಲಿ ಕೀಳಿ ಯಾವುದು ಅಂತ. ಎಷ್ಟು ಚೆನ್ನಾಗಿ ಅವ್ರು ಮಾಡ್ತಾರೆ ಅಂದರೆ ನನಗೆ ಅವ್ರ ಬಗ್ಗೆ ಒಂದು ಆಶ್ಚರ್ಯ, ಬೆರಗು ಕೂಡ ಇದೆ. ಯಾಕಂದರೆ ತುಂಬ ಅದ್ಭುತವಾದ ತಮ್ನೈಲ್ಸ್ಗಳು, ತುಂಬ ಅವ್ರು ಹೇಳ್ತಾರಲ್ಲ, ಅಂದರೆ ಸರಿಯಾದ ದಾರಿಲಿ ಹೋಗ್ಬಾರ್ದು, ಒಂದು ಯಾವುದೋ ಬೇರೆ ದಾರಿ ಹಿಡಿಬೇಕು ಅಂತ. ಸೊ ಆ ಥರ ಬೇರೆ ಟ್ರ್ಯಾಕಲ್ಲಿ ಒಂದು ಇಂಟರ್ವ್ಯೂ, ಒಂದು ಸಂದರ್ಶನವನ್ನು ಎಂಟರ್ಟೈನಿಂಗ್ ಆಗಿ ಮಾಡೋದು ಹೇಗೆ ಅನ್ನೋ ಥರದನ್ನು ತುಂಬ ಚೆನ್ನಾಗಿ ಮಾಡಿರ್ತಾರೆ. ಸೊ ಅದಕ್ಕೆ ಅವ್ರು ನನ್ನ ಫ್ಯಾನು. ಥ್ಯಾಂಕ್ ಯು ಸರ್, ನಾನು ನಿಮ್ಮ ಫ್ಯಾನ್. ಏನು ಗೊತ್ತಾ, ನೀವು ರೋಡ್ ಹಾಕ್ಬಿಟ್ಟು ಹೋಗಿದ್ದೀರಾ, ನಾವು ಆರಾಮಾಗಿ ಅದ್ರಲ್ಲಿ ಗಾಡಿ ಓಡಿಸ್ಕೊಂಡ್ ಬರ್ತಾ ಇದೀವಿ ಅಷ್ಟೇ. ಕಾರೆಲ್ಲ ನಿಮ್ಮದು. ಇಲ್ಲ ಮನೇಲೆಲ್ಲ ನಮ್ಮ ತಾಯಿ ಕಲಾ ಮಾಧ್ಯಮ ಅಂದ ತಕ್ಷಣ ಈಗ ಅದು ಹೇಳಿದೆ ಹಿಂಗೆ ಬರ್ತಿದ್ದಾರೆ ಅಂತ ಅವ್ರು ಹೌದಾ ಅಂತ ಖುಷಿ. ಅವ್ರು ಭಯಂಕರ ಫ್ಯಾನ್. ನಮ್ಗೆ ಗೊತ್ತಿರೋ ಸರ್ಕಲ್ ಎಲ್ಲರೂ ಕಲಾ ಮಾಧ್ಯಮ ಫ್ಯಾನ್. ಸರ್ ನಿಮಗೆ ಏನಾಗಿದೆ ಅಂದರೆ, ನಿಮಗೆ ಸೆಲೆಬ್ರಿಟಿಗಳು ಫೋನ್ ಮಾಡಿ ನಮ್ದು ಒಂದು ಇಂಟರ್ವ್ಯೂ ತೊಗೊಳ್ಳಿ ಅಂತ ಕೇಳೋ ಪರಿಸ್ಥಿತಿಲಿದೆ ನಿಮ್ಮ ಚಾನಲ್ಗೆ. ನಮ್ಮದು ನಾವೇ ರಿಕ್ವೆಸ್ಟ್ ಮಾಡ್ಕೋಬೇಕು ಸರ್, ದಯವಿಟ್ಟು ನಮ್ಮ ಚಾನಲ್ಗೆ. ಇಲ್ಲ, ನೀವು ರಿಕ್ವೆಸ್ಟ್ ಮಾಡ್ಕೋತೀರಾ, ಬಟ್ ಅವರೇ ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋ ಲೆವೆಲ್ಗೆ ಬೆಳೆದಿದ್ದೀರಾ ನೀವು. ಖುಷಿ ಆಗುತ್ತೆ. ನಿಮ್ಮ ಫಾರ್ಮ್ಯಾಟು. ಥ್ಯಾಂಕ್ ಯು. ಬನ್ನಿ ಮೇಡಮ್, ಬನ್ನಿ. ಇದು ಹಾಲು. ಇಲ್ಲಿಗೆ ಬಂದು 7 ವರ್ಷ ಆಯ್ತು ಸರ್, 6 ವರ್ಷ ಆಯಿತು. ಇದು ನಮ್ಮ ಮನೆ ಇಲ್ಲೇ ಇದೆ, ಬೋರ್ಡು ನಮಸ್ಕಾರ ಅಂತ. ಇವೈ ಮೈಸೂರು. ಇದು ಮೈ ಅಂದರೆ ನಂದು ಅಂತ, ಸೂರು ಅಂದರೆ ಮನೆ ಅಂತ. ಸೊ ಮೈಸೂರು. ಹಾಂ. ಸೊ ಇಲ್ಲ, ನಾವು ಮೈಸೂರವರಲ್ಲ. ಓಕೆ. ಮೈ ಅಂದರೆ ಇಂಗ್ಲೀಷ್ ಮೈ ಇದು. ಓಕೆ. ಸೂರು ಇಸ್ ರೂಫ್. ಹಾಂ ಹೌದು. ಸೊ ಆ ಥರ ಇಟ್ಟಿದ್ದು. ಇದು ಸೌಜನ್ಯ ಕೀರ್ತಿ, ಅವ್ರ ಹೆಸರೇ ಹಾಕಬೇಕು ಇಲ್ದಿರ್ಬೋದು, ಬೈತಾರೆ ಮನೆಯಲ್ಲಿ. ಮನೆ ಹೆಂಡತಿ ಹೆಸರು ಹಾಕೊಂಡವ್ರೆ ಎಲ್ಲ ಕಡೆ ಒಳ್ಳೇದಂತೆ. ಹೌದಾ? ಸೊ ಹಾಗಾಗಿ ಅವ್ರ ಹೌದು ಎಕ್ಸಾಕ್ಟ್ಲಿ. ಸೊ ಹಾಗಾಗಿ ಇದು ತುಂಬ ಕಡಿಮೆ ಇದೆ, 900 ಇರ್ಬೋದೇನೋ ಗೊತ್ತಿಲ್ಲ. ನಾವು ಇಲ್ಲಿ ಲೀಸ್ಗೆ ಇರೋದು ತುಂಬ ವರ್ಷದಿಂದ. ಈಗ ನೆಕ್ಸ್ಟ್ ಇಯರ್ ಏನೋ ಚೇಂಜ್ ಮಾಡೋ ಸಾಧ್ಯತೆ ಇದೆ. ಇವನು ಸ್ಕೂಲಿಗೆ ಹತ್ತಿರ ಆಗೋ ಥರ. ಯಾವ ಸ್ಕೂಲ್? ಇವನು ಕುಮರನ್ಸ್, ಟಾಟಾ ಸಿಲ್ಕ್ ಫಾರ್ಮ್ ಸರ್. ಇದು ಟಿವಿಲಿ ಎಲ್ಲ ಚಾನಲ್ ಬರುತ್ತೆ. ತುಂಬ ಕ್ರಿಕೆಟ್ ಇದಾಗಿದ್ದರಿಂದ ಕ್ರಿಕೆಟು ಇದೆಲ್ಲ ಇವ್ರದ್ದು ಆರ್ಟು. ಇವನ್ನೆಲ್ಲ ಗೋಡನು ಯಾವ ಮನೆ ಗೋಡನು ಬಿಡಲ್ಲ. ವಿಭಿನ್ನ ತುಂಬ ಚೆನ್ನಾಗಿದೆ. ಟ್ರೈನಿಂಗ್ ಎಲ್ಲ ಹೋಗಿಲ್ಲ? ಯಾವುದು ಇಲ್ಲ. ಇದು ಎಲ್ಲರ ಮನೆ ಥರ ನಮ್ಮ ಮನೆ ದೇವ್ರ ಮನೆ. ನೈಸ್. ಏನಂತಾರೆ ವೆಂಕಟೇಶ್ವರ ಸ್ವಾಮಿಗಳು? ಅವರು ಆರಾಮಾಗಿ ಕೀರ್ತಿ ಎಂಟಿ ಕ್ಲಿನಿಕ್ ನೋಡ್ಕೊಂಡು ಖುಷಿಯಾಗಿದ್ದಾರೆ. ಆರಾಮಾಗಿದ್ದಾರೆ. ಅದು ಬಂದರೆ నేను ಅಡುಗೆ ಮನೆ. ಮೇಡಮ್ ಬನ್ನಿ ಮೇಡಮ್ ಎಂಟ್ರೆನ್ಸ್ ಅಲ್ಲೇ ಹ್ಯಾಪಿ ಕಿಚನ್ ಅಂತ ಬೋರ್ಡ್ ಹಾಕಿದ್ದಾರೆ. ಇದೇನು ಸರ್? ಓ ಒಳ್ಳೆ. ಇದು ಎಲೆಲಿ ಯಾರೋ ಒಬ್ರು ಫ್ಯಾನ್ ಮಾಡಿಕೊಟ್ಟಿದ್ದು ನಮಗೆ, ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೆ ನಮ್ಮ ಫೋಟೋಗಳನ್ನ ನೋಡಿ ಮಾಡಿಕೊಟ್ಟಿದ್ದು. ಇದು ಎಲೆನೇ? ಇದು ಎಲೆ, ಪ್ಲಾಸ್ಟಿಕ್ ಅಲ್ಲ. ಹೌದು, ಎಲೆ. ಸೊ ಇವನು ಈ ಚಿಕ್ಕವನಿದ್ದಾಗ ಇವ್ನು ಇಲ್ಲಿ ಕೂರ್ಸ್ಕೊಂಡ್ ಬಿಡ್ತಿದ್ದೆ. ಬೇರೆ ಏನೋ ಆಪ್ಷನ್ ಇಲ್ಲ ಅಲ್ಲಿ ಇಲ್ಲಿ ಕಳ್ಸೋದಿಕ್ಕೆ. ಕೋವಿಡ್ ಟೈಮ್ ಬೇರೆ, ಇವನು 1 ವರ್ಷ ತುಂಬ ತಕ್ಷಣ ಲಾಕ್ಡೌನ್ ಆಗಿದ್ದು. ಸೊ ಇರೋ ಬರೋ ತರಕಾರಿ ಹೆಸರು, ಕಾಳುಗಳ ಹೆಸರು, ಅಡಿಗೆ ಹೆಸರು ಒಂದೊಂದಷ್ಟು ವಿಡಿಯೋನು ಮಾಡಿದೀನಿ. ಇವ್ನು ಬೇಗ ಮಾತು ಕಲ್ತ, 1.25 ವರ್ಷಕ್ಕೆಲ್ಲ ಮಾತು ಕಲ್ತ್ಬಿಟ್ಟ. ಸೊ ವಿಡಿಯೋ ಹೆಂಗೆ ರಸಂ ಮಾಡೋದು ಅಂತ ಅವ್ನಿಗೆ ಹೇಳ್ಕೊಡೋದು, ಇಲ್ಲಿ ಕೂರಿಸ್ಕೊಡೋದು. ಅವ್ನು ಮಾಡ್ತಿದ್ದ ಪಾಪ. ಇಲ್ಲಿ ಸ್ಟೂಲ್ ಹಾಕಿ ನಿಲ್ಸ್ಬಿಟ್ರೆ ಹಿಂಗೆ ಫ್ರೈ ಮಾಡ್ಕೊಡೋದು ಎಲ್ಲ ಮಾಡ್ತಿದ್ದ. ಇಲ್ಲ ಅಂದ್ರೆ 2.5 ವರ್ಷದಿಂದ ಅಡಿಗೆ ಮನೆಗೆ, 1.5 ವರ್ಷ ಇಲ್ಲೇ ಕೂರ್ಸ್ಕೊಳ್ತಿದ್ದೆ ಅಷ್ಟೇ. ನಮ್ಮಮ್ಮ ಮನೇಲೇ ಇದೆ ಅಲ್ಲಿವರೆಗೆ 10 ತಿಂಗಳು. ದೊಡ್ಡ ಶೆಫ್ ಆಗ್ಬಿಡ್ತಾನ ಅಂತ ಏನೋ ಒಂದು ಆಗ್ಲಿ ಸರ್. ಅವನಿಗೂ ತುಂಬಾ ಇಂಟ್ರೆಸ್ಟ್ ಇದೆ. ಅವರು ಚನ್ನಪಟ್ಟಣ ಹತ್ರ ಹುಲ್ವಾಡಿ ಅಂತ ತಂದೆಯವರು, ಅಮ್ಮ ಮಂಡ್ಯ. ಬ್ಯಾಂಗ್ಳೂರೇನೆ, ಇಲ್ಲೇ ಇಲ್ಲ. ನಾ ಇಂಜಿನಿಯರಿಂಗ್ ಮಾಡಿದ್ದು, ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಇದ್ದಾಗ ಉದಯ ಟಿವಿಲಿ ಫ್ರೀಲಾನ್ಸ್ಗೆ ನಂಗೆ ಆರ್ಜೆ ಆಗ್ಬೇಕಂತ ಇಂಟ್ರೆಸ್ಟ್ ಇತ್ತು. ಸೊ ಹಾಗೆ ಉದಯ ಟಿವಿಯಲ್ಲಿ ವೇಕೆನ್ಸಿ ಇದೆ ಅಂತ ಗೊತ್ತಾಯ್ತು. ನಾನು ಅಲ್ಲಿ ಟ್ರೈ ಮಾಡಿದ್ಮೇಲೆ ಅಲ್ಲಿ ಸಿಕ್ತು, ಬೇಗ ಸಿಕ್ತು. ಇಂಟರ್ವ್ಯೂ ಆಯಿತು. ಪುಣ್ಯಕ್ಕೆ ಅಪ್ಪ ಅಮ್ಮ ನೀಟಾಗಿ ಭಾಷೆ ಕಲಿಸಿದ್ದಕ್ಕೋ ಅಥವಾ ಸ್ಯಾನ್ಸ್ಕ್ರಿಟ್ ಫಸ್ಟ್ ಲ್ಯಾಂಗ್ವೇಜ್ ಇದ್ದಕ್ಕೋ ಗೊತ್ತಿಲ್ಲ, ಸೆಲೆಕ್ಟ್ ಆಯಿತು. ಆಮೇಲೆ ಅಪ್ಪ ತುಂಬ ನ್ಯೂಸ್ ನೋಡ್ತಿದ್ರು. ಅವಾಗ ನಮಗೆ ರೈಟಿಂಗ್ ಟೆಸ್ಟ್ ಎಲ್ಲ ಇತ್ತು. ಈಗ ಸ್ವಲ್ಪ ಬೇಗ ಸ್ಕ್ರೀನ್ ಟೆಸ್ಟ್ ಮಾಡಿ ಬೇಗ ತಗೊಳ್ತಾರೆ, ಆಗ ರೈಟಿಂಗ್ ಎಲ್ಲಾನು ಇತ್ತು. ಸೊ ಕನ್ನಡ ಸ್ಪಷ್ಟವಾಗಿ ಬರೆಯೋಕ್ಕೆ, ಮಾತಾಡೋಕ್ಕೆಲ್ಲ ಬರಬೇಕು. ಆಮೇಲೆ ಕರೆಂಟ್ ಅಫೇರ್ಸ್ ಗೊತ್ತಿರಬೇಕು. ಆಗ ಪಾದಯಾತ್ರೆ ಆಗ್ತಿದ್ದ ಟೈಮು. ಅಪ್ಪ ಎಲ್ಲ ಹೇಳೋರು ಓದ್ಬಿಟ್ಟು ಈ ಥರ ಅಂತ. ಸೊ ಅಲ್ಲಿ ಕ್ವೆಶನ್ಸ್ಗೆ ನಂಗೆ ಹೆಲ್ಪ್ ಆಯ್ತು ಆನ್ಸರ್ ಮಾಡೋದಕ್ಕೆ. ಇವಳು ನ್ಯೂಸಲ್ಲಿ ಇಂಟರ್ವ್ಯೂ ಮಾಡೋಕ್ಕೆ, ಸೆಲೆಬ್ರಿಟಿ ಇಂಟರ್ವ್ಯೂ ಮಾಡೋಕ್ಕೆ ನಾನು ಹೆಲ್ಪ್ ಮಾಡಿದ್ದೀನಿ. ನ್ಯೂಸ್ ಓದೋಕ್ಕೆ ಇವರಪ್ಪ ಹೆಲ್ಪ್ ಮಾಡಿದ್ದಾನೆ. ಫೇಸ್ ಅಷ್ಟೇ ಇವಳದು, ಕಂಟೆಂಟ್ ಇವರಪ್ಪ ಮತ್ತು ನಾನು. ಅಪ್ಪ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡಿದ್ದು, ಈಗ ರಿಟೈರ್ಡ್ ಆಗಿದೆ, ರೈಲ್ವೇಸ್ ಅಲ್ಲಿ ಇದ್ದಿದ್ದು. ಸೊ ಅವ್ರಿಗೆ ನ್ಯೂಸ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್. ಹಾಗೆ ನಾನು ಫಸ್ಟ್ ಹೋದಾಗೆಲ್ಲ ಇಂಟರ್ವ್ಯೂ ಹೇಳಿರ್ಲಿಲ್ಲ, ಆಮೇಲೆ ಸೆಲೆಕ್ಟ್ ಆದ್ಮೇಲೆ ಹೇಳಿದ್ದೆ. ನ್ಯೂಸ್ ಅಲ್ವಾ ಅಂತ ಮನೇಲೂ ಬಿಟ್ರು. ನಾನು ಯಾಮಾರ್ಬಿಟ್ಟೆ ಸರ್. ಪೊಲೀಸು ಮಗಳು ಅಂದ್ರೆ ಜೋರಾಗಿ ದುಡ್ಡು ಗಿಡ್ ಮಾಡಿರ್ತಾರೆ, ಫುಲ್ ಸೆಟ್ಲ್ ಆಗೋದು, ಆರಾಮಾಗಿ ಏನ್ಕೊಂಡು ಮಾಡಿದ್ರೆ ಅಯ್ಯೋ, ಅವ್ರು ಬೆಳಗ್ಗೆ ಸಾಯಂಕಾಲ ಯೋಗ ಮಾಡ್ಕೊಂಡು ಒಳ್ಳೆ ವಾಂತುಗಳು ಆಡ್ಕೊಂಡಿರ್ತಾರೆ. ಪೊಲೀಸ್ ಅಂದ್ರೆ ಹೆಂಗಿರ್ತಾರೆ, ಎಲ್ಲ ಸೈಟ್ಗಳು ಕಾರ್ಗಳು ಮಾಡ್ಕೊಂಡು. ನಾನು ಈಗಲೂ ರೇಗಿಸ್ತಾ ಇರ್ತೀನಿ ಅವರಪ್ಪನ, ಎಲ್ಲಿ ಸೈಟ್ಗಳಲ್ಲಿ. ಭಯಂಕರ ಸ್ಟ್ರಿಕ್ಟ್, ಅಂದ್ರೆ ಡಿಸಿಪ್ಲಿನ್. ಆ ಕಡೆ ಈ ಕಡೆ ಏನೋ ಅಡದಾರಿ, ಶಿಸ್ತು ಪರಿಪಾಲಕ ಅವರಪ್ಪ. ಇವರು
ಹಾಗೆ ಮೀಡಿಯಾ ಅಂತ ಹಾಡ್ತೀನಿ. ಇವ್ರ ಅಮ್ಮ ಸಂಗೀತ ಟೀಚರ್ ನಮ್ಮತ್ತೆ, ನಂಗೆ ಹಾಡ್ತೀನಿ ಅಂತ ಇವ್ರು ಅನ್ಕೊಂಡ್ರು. ಪಾಪ ಇವ್ರು ಸಿಕ್ಕಾಬಟ್ಟೆ ಹಾಡ್ಮೇಲೆ ನಾನು ಯೂಸ್ ಯಾವ್ದು ವರ್ಕ್ ಆಗಿಲ್ಲ. ನಾನು ಇವ್ರ ಬಗ್ಗೆ ಅನ್ಕೊಂಡಿದ್ದು ಏನು ವರ್ಕ್ ಆಗಿಲ್ಲ ಸರ್, ಇವ್ರು ನನ್ನ ಬಗ್ಗೆ ಅನ್ಕೊಂಡಿದ್ದೆ. ಅದೇ ಇಬ್ರು ಅನ್ಕೊಂಡಂಗೆ ಆಗದಿಲ್ದರೆ ಚೆನ್ನಾಗಿರುತ್ತೆ ಸರ್ ದಾಂಪತ್ಯ. ಆಗ್ಬಿಟ್ರೆ ಡಿಸಪಾಯಿಂಟ್ಮೆಂಟ್. ಹೌದು, ಇಷ್ಟಪಟ್ಟಿದ್ದು ಸಿಗ್ಬಾರ್ದು, ಅದಕ್ಕೋಸ್ಕರ ಹುಡುಕ್ತಾ ಇರ್ಬೇಕೆಲ್ಲ ಒಂದ್ ಕಡೆ. ಸೊ ಆಸೆ ಫುಲ್ ಇರಬೇಕು, ಬಟ್ ಫುಲ್ಫಿಲ್ ಆಗ್ಬಾರ್ದು. ಆಗದೆ ಇದ್ರೆ ನೀವು ಅದು ಒಂದು ತವಕ ಇರುತ್ತಲ್ವಾ, ಅದು ಸಿಗುತ್ತೆ 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 ಅಂತ. ನಿಮ್ಗೆ ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ನೋಡಿ, ನೀವು ಲವ್ ಮಾಡ್ಬೇಕಾಗಿದ್ದು ಮಜಾ ಮದುವೆ ಆದ್ಮೇಲೆ ಇರಲ್ಲ. ಅದಿನ್ನ ಮದುವೆ ಆಗಿಲ್ವಲ್ಲ, ಅವಾಗ ಲವ್ ಮಾಡಿದಾಗ ರಾತ್ರಿ 12 ಗಂಟೆ 1 ಗಂಟೆದೆಲ್ಲ ಮಾತಾಡ್ತಿರ್ತೀರಾ. ಮದುವೆ ಆಗ್ಬಿಟ್ರೆ 10 ಗಂಟೆಗೆ ಫೋನ್ ಮಾಡಿದ್ರೆ ಊಟ ಆಯ್ತಾ ಮಲ್ಕೊ, ನಾನು ಬರೋದು ಲೇಟ್ ಆಗುತ್ತೆ ಅಂತೀರಾ ಅಷ್ಟೇ ಅಲ್ವಾ. ಸೊ ತವಕ ಇರಬೇಕು ಯಾವುದು. ಇಲ್ಲ, ನಾವ್ ಯಾವತ್ತೂ ಲವ್ಗಿವೆಲ್ಲ ಮಾಡಿ ಫೋನಲ್ಲೆಲ್ಲ ಮಾತಾಡಿಲ್ಲ ಗಂಟೆಗಟ್ಟಲೆ ಹೇಳಿದ್ದು ಅಲ್ಲ. ಯಾವಾಗ್ಲೂ ಒಂದು ತವಕ ಇರಬೇಕು, ಯಾವ್ದಕ್ಕೂ ಸ್ಯಾಟಿಸ್ಫೈ ಆಗ್ಬಾರ್ದು, ಇನ್ನೂ ಒಂದೇನೋ ಇದೆ 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 ಅಂತ. ಮದುವೆ ಸೆಟ್ ಆದಾಗಲೂ ಅಷ್ಟೇ, ಎಂಗೇಜ್ಮೆಂಟ್ ಆದ್ಮೇಲೆಲ್ಲ ಮಾತಾಡ್ತಿದ್ದೆ, ಹೀಗೆ ಹೀಗೆ ಪ್ರಿಪೇರ್ ಆಗಬೇಕಲ್ಲ. ಕಡಿಮೆ ಟೈಮ್ ಇತ್ತು, ನಮ್ಗೆ ಒಂದು 5 months ಟೈಮ್ ಇತ್ತು. ಅವಾಗೆಲ್ಲ ಮಾತಾಡೋರು 1 hour 1.5 hour ಕೇಳಿಸ್ಕೊಡೋರು, ನಾನು ಹೇಳಿದ್ದೆಲ್ಲ ಎಲ್ಲ ಕೇಳಿಸ್. ಮದುವೆ ಆದ್ಮೇಲೆ ರೇಡಿಯೋ ಸಿಟಿ ಬಿಸಿ, ಅವ್ರು ಅವಾಗ್ಲಿಂದಾನು ಬಿಸಿ, ಕರಿಯರ್ ಫೋಕಸ್ಡ್, ಕಂಪ್ಲೀಟ್ಲಿ ಕರಿಯರ್ ಫೋಕಸ್ಡ್. ನಮ್ಮ ಅಕ್ಕ ಪ್ಲಾನ್ ಮಾಡಿಲ್ದೇ ಇದ್ರೆ ಬಹುಶಃ ಇವ್ರದ್ದು ನಮ್ಮಿಬ್ರದ್ದು ಮದುವೆ ಆಗ್ತಾನೆ ಇರಲಿಲ್ಲ. ಯಾಕಂದ್ರೆ ಅವ್ರ ಮದುವೆ ಕಡೆ ಥಾಟೇ ಇಲ್ಲ, ಯಾವಾಗ್ಲೂ ನೆಕ್ಸ್ಟ್ ಏನ್ ಮಾಡ್ಬೇಕು ಕರಿಯರ್ ಫೋಕಸ್ಡೇನೆ. ಮದುವೆ ಆದ್ಮೇಲೆ ಹಂಗೇನೆ, ತಿಂಡಿ ಆಯ್ತಾ, ಬಾಕ್ಸ್ ನೋಡಿದೆ. ನಾನು ಅಡಿಗೆ ಕಲ್ತಿದ್ದಲ್ವಾ, ಹಂಗೆ ಹೇಳಿದ್ರೆ ವಿಷಯಕ್ಕೆ ಬರ್ತೀಯ, ಏನಾದ್ರು ಇಂಪಾರ್ಟೆಂಟ್ ಇದೆಯಾ? ಏನ್ ಮೇಡಮ್ ಸುಮ್ಮನೆ ನಗ್ತಾ ಇದ್ದೀರಾ? ಸೀರಿಯಸ್ ಮ್ಯಾಟ್ರು ಅಭ್ಯಾಸ ಆಗ್ಬಿಡಿದೆ ಅಲ್ಲ ನಮ್ಗೆ. ಅಂದ್ರೆ ನಾನು ಯಾವಾಗಲೂ ಡಿಸ್ಟರ್ಬ್ ಮಾಡಕ್ ಹೋಗಿಲ್ಲ, ನೀನು ಇಲ್ಲಿ ಕರ್ಕೊಂಡು ಹೋಗ್ಲೇಬೇಕು, ಇಲ್ಲಿ ಮಾಡ್ಲೇಬೇಕು ಅಂತ. ಅವ್ರ ಇಂಟ್ರೆಸ್ಟ್ ಅವ್ರಿಗೆ, ಯಾಕಂದ್ರೆ ನನಗೂ ಗೊತ್ತಲ್ಲ ಕರಿಯರಲ್ಲಿ ಹೇಗೆ ಮೀಡಿಯಾ ಅಲ್ಲಿ ವರ್ಕ್ ಆಗೋದು ಅಂತ. ನಿಮ್ಗೆ ಆಗ ಅವಕಾಶ ಸಿಕ್ಕಾಗ ಅದನ್ನು ಉಪಯೋಗಿಸ್ಕೊಳ್ಬೇಕು. ಅದು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಗ್ರೇಟ್, ವೆರಿ ನೈಸ್. ಸೊ ಈಗ ಲೈಫ್ ಚೆನ್ನಾಗಿ ಆರಾಮಾಗಿದೆ. ಈಗ ವಾಯ್ಸ್ ಡಬ್ಬಿಂಗ್ ಮಾಡ್ಕೊಂಡು ನಾನು ಮಾಡ್ತಿರ್ತೀನಿ. ಇವ್ರದ್ದು ಕಂಪ್ಲೀಟ್ ಆಗಿ ಇವ್ರದ್ದು ಮೀಡಿಯಾ. ಯೋಗ ಕ್ಲಾಸ್ ಒಂದು ಹೊಳ್ತಾ ಇದ್ದೀನಿ. ಮಗನ ಜೊತೆ ಟೈಮ್ ಜಾಸ್ತಿ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಜಗಳ ನಡೀತಾ ಇರೋದು, ಜಗಳ ಇಲ್ಲದೆ ಇಲ್ಲ. ಅವಾಗ ನಾರ್ಮಲ್ ಆಗಿರ್ತೀವಿ, ಯಾವಾಗ್ಲೂ ಜಗಳ. ಯಾರು ಸಾರಿ ಕೇಳ್ತಾರೆ? ಅದು ಯಾರು ಫಸ್ಟ್ ಜಗಳ ಶುರು ಮಾಡಿದ್ರು? ನೀವು? ಇಲ್ಲ ಇಲ್ಲ, ಅದು ಎಲ್ಲರ ಮನೇಲೂ ಒಂದೇ ಸರ್. ನಮ್ಮ ಸಾರಿ ಕೇಳೋದು ಇವ್ರೆ, ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಅವರೇ ತಪ್ಪು ಮಾಡಿರೋದು ಅಂತ. ಆಮೇಲೆ ಹೇಳ್ತಾರೆ ನಾನೇ ಸಾರಿ ಫಸ್ಟ್ ಕೇಳೋದು ಅಂತ. ಅವರೇ ತಪ್ಪು, ನಾನು ಕೇಳಲ್ಲ. ಯಾಕಂದ್ರೆ ಮಿಸ್ಟೇಕ್ ನಾ ಮಾಡಿದ್ರೆ ನಾನು ಕೇಳ್ತೀನಿ. ಮ್ಯಾಕ್ಸಿಮಮ್ ಇವರೇ ಮಾಡೋದು. ಏನಾದ್ರು ಹೇಳಿದ್ರು ಹ್ಞೂ 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 ಅಂತಿರ್ತಾರೆ, ಅದೇನು ಮಾಡಿರಲ್ಲ. ಸೊ ಹಾಗಾಗಿ ನಡೀತಾ ಇರುತ್ತೆ. ಎಲ್ಲರ ಮನೆ ತರ ಸರ್ ನಾರ್ಮಲ್. ಇಲ್ಲ, ಏನ್ ಗೊತ್ತಾ, ಎಲ್ಲರ ಮನೇಲೂ ಗಂಡನೇ ಫಸ್ಟ್ ಸಾರಿ ಕೇಳೋದು. ಹೆಂಡತಿ ಏನೋ ಸಾರಿ ಕೇಳ್ತಿರಲ್ಲ ಅಂದ್ರೆ ಆ ಮನೇಲಿ ಸಮಸ್ಯೆ ಇದೆ ಅಂತ. ಹೌದು, ಹಂಗ ದೊಡ್ಡ ಕಾಲಿದೆ ನಿಮಗೆ. ಹೌದು, ಈ ಇಂಟರ್ವ್ಯೂ ಕಾಲಿದೆ. ನಂದು ಮಿಸ್ಟೇಕ್ ಇದ್ರೆ ಅಲ್ಲೇ ಹೇಳ್ಬಿಡ್ತೀನಿ, ಸಾರಿ ಸಾರಿ ಹಿಂಗೆ ಆಗ್ಬಿಟ್ಟಿದೆ ಸಾರಿ ಅಂತ. ಡ್ರ್ಯಾಗ್ ಮಾಡಕ್ ಹೋಗಲ್ಲ. ಇವ್ರದಿದ್ರೆ ಎಲ್ಲ ಹೆಂಡತಿ ಏನಾದ್ರು ಯಾವ್ದೋ ವಿಚಾರಕ್ಕೆ ಸಾರಿ ಕೇಳ್ಬಿಟ್ರೆ ಹಬ್ಬದ ವಾತಾವರಣ ಅವತ್ತು. ಈ ಸಾರಿ ಕೇಳ್ಬಿಟ್ಟಿದ್ದಾರೆ. ಪೆಡ್ಡ 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 ಧಾರವಾಡ ಪೆಡ್ಡ ಹೇಳ್ಬಿಟ್ಟು ಇಮೇಜ್ ಹಾಳು ಮಾಡ್ಬೇಡ ಅಂತ. ಇದು 2 BHK 1.5 BHK ಆಕ್ಚುಲಿ. ಇದು ಎಲ್ಲರ ಮನೆ ತರ ಎಮರ್ಜೆನ್ಸಿ ಕಾಲ್ ಬಂದ್ರೆ ಅಲ್ಲಿಗೆ ಹೋಗ್ಬೋದು. ಮತ್ತೆ ಇದು ಮೇಡಮ್ ಬೆಡ್ರೂಮು. ಎಲ್ಲರ ಮನೆ ಮಾಸ್ಟರ್ ಬೆಡ್ರೂಮ್ ಅಂತ ಕರೀತಾರೆ ಎಲ್ಲರ ಮನೆ, ನಾವು ಮೇಡಮ್ ಬೆಡ್ರೂಮ್ ಅಂತ ಕರಿತೀವಿ. ನಾವು ಆಕ್ಚುಲಿ ಎಲ್ಲ ಮನೆಗೆ ಎಲ್ಲ ಕಡೆ ಒಂದೊಂದು ಬೋರ್ಡ್ ಹಾಕಿದ್ದೆ, ಇವಾಗ ತೆಗೆದ್ಬಿಟ್ಟೆ. ಹಾಲ್ಗೆ ಮೇಯೋ ಹಾಲ್ ಅಂತ ಹಾಕಿದ್ದೆ, ವಾಶ್ರೂಮ್ಗೆ ನೆಮ್ಮದಿ ಕೇಂದ್ರ ಅಂತ ಹಾಕಿದ್ದೆ. ಆಮೇಲೆ ಇನ್ನೊಂದು ರೂಮ್ ಇತ್ತು ಬೇರೆ ಮನೇಲಿ, ಅಲ್ಲಿ ಅದೇನೋ ತಂಗುದಾಣ, ಯಾರಾದ್ರೂ ಬಂದ್ರೆ ಗೆಸ್ಟ್ ರೂಮ್ಗೆ ಅದಕ್ಕೆ ಏನೇನೋ ಮಾಡ್ಬೇಕಲ್ಲ ಅಂತ ಮಾಡ್ತಿರ್ತಿದ್ವಿ. ಇದು ಹೌದೌದು, ಇದೊಂದು ತಂಗುದಾಣ. ಇದು ನಮ್ಮ ರೂಮು. ಅವಳು ಯೋಗ ಕ್ಲಾಸ್ ತಗೊಳ್ಳೋದು ಇಲ್ಲೇನೆ. ಇದೆಲ್ಲ ಹೌದು ಹೌದು. ಅವಳು ಸುಮಾರು ಒಂದು 12 ವರ್ಷದಿಂದ ಯೋಗ ಮಾಡ್ತಿದ್ದಾಳೆ. ಒಂದು 3-4 ವರ್ಷ ಟೀಚರ್ಸ್ ಟ್ರೈನಿಂಗ್ ತೊಗೊಂಡಿದ್ದಾಳೆ. ಒಂದು 3-4 ಕಡೆ ಸರ್ಟಿಫಿಕೇಟ್ ತೊಗೊಂಡಿದ್ದಾಳೆ. ಒಳ್ಳೆದಾಗಲಿ. ಬನ್ನಿ ನಮ್ಮ ಕೀರ್ತಿ ಅಣ್ಣನ ಕತೆ ಕೇಳೋಣ. ಏನು ಎತ್ತ ಮೀಡಿಯಾದಲ್ಲೆಲ್ಲ ಏನು ಮಾಡ್ತಾ ಇದ್ರು ಸೂಕ್ಷ್ಮವಾಗಿ ಅವ್ರ ಮನೆಯವ್ರು ಹೇಳಿದ್ದಾರೆ, ಅಣ್ಣನೇ ಹೇಳ್ತಾರೆ. ಈಗ ಒಳ್ಳೆದಾಗಲಿ. ಅದಕ್ಕೆ ಮುಂಚೆ ಒಂಚೂರು ಕಾಫಿ ತಗೊಳ್ಳಿ. ಕಾಫಿ ಮೇಡಮ್ ಒಳ್ಳೆದಾಗಲಿ. ಆಲ್ ದ ಬೆಸ್ಟ್. ನನ್ನ ಸಹೋದರಿಗೆ ಒಳ್ಳೆದಾಗಲಿ. ಥ್ಯಾಂಕ್ ಯು ಸೋ ಮಚ್. ಇವರು ಬೇಗ ಬರಂಗಾಗ್ಲಿ. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನ್ಸುಗೊಳ್ಳೆದು.